ಹುಬ್ಬಳ್ಳಿಯ ಮರಾಠ ಗಲ್ಲಿಯ ಮೆಟ್ರೋ ಮಹಲ್ನಲ್ಲಿ ಕೋಟ್ಯಾಂತರ ರೂಪಾಯಿ ಅಗ್ನಿ ಅವಘಡಗಳು ಇಡೀ ಸಾಮಗ್ರಿಗಳು ಸುಟ್ಟು ಕರಕಲಾಗಿವೆ. ಆ ದೃಶ್ಯಾವಳಿಗಳನ್ನು ನಿಮ್ಮನ್ನು ತೋರಿಸ್ತಾ ಇದ್ದೇವೆ. ಈ ಒಂದು ಬೆಂಕಿ ಅವಘಡದಂಥ ಘಟನಾ ಸ್ಥಳದಲ್ಲಿ ನಾವಿದ್ದೇವೆ. ಪ್ರತ್ಯಕ್ಷ ವರದಿಯನ್ನು ನಾವು ಸಾಲಾರ್ ನ್ಯೂಸ್ಗಾಗಿ ನೀಡ್ತಾ ಇದ್ದೇವೆ. ಯಾಕಂದರೆ ಇಡೀ ಈ ಒಂದು ಏನು ಮೆಟ್ರೋ ಮಹಲ್ನಲ್ಲಿ ಸಾಕಷ್ಟು ಅಂಗಡಿಗಳು ವ್ಯಾಪಾರನ ಮಾಡ್ತಿದ್ದು, ಬಟ್ಟೆ ಇರ್ಬೋದು, ಗಾರ್ಮೆಂಟ್ಗಳಿರ್ಬೋದು, ಬೇರೆ ಬೇರೆ ನಾವೆಲ್ಸ್ಗಳಿರ್ಬೋದು ಮತ್ತು ಆಟಿಕೆ ಸಾಮಗ್ರಿ ಇರ್ಬೋದು, ಈ ಬೇರೆ ಬೇರೆಯ ಫಾರಿನ್ಸ್ ಕೆಲವು ಗೂಡ್ಸ್ಗಳನ್ನು ಮಾರಾಟ ಮಾಡ್ತಕ್ಕಂಥ ಈ ಮೆಟ್ರೋ ಮಾಲ್ ಆಗಿತ್ತು. ಏಕೆಂದರೆ ದೊಡ್ಡ ಪ್ರಮಾಣದಂಥ ಈ ಬೆಂಕಿ ಅವಘಡದಿಂದಾಗಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ಬೆಂಕಿ ಇಡೀ ಹೊತ್ತುಕೊಂಡು ದಗದಗನೆ ಹೋಗಿರುವಂಥದ್ದು. ಸ್ಥಳೀಯರು ಒಂದು ರೀತಿಯ ಭಯದ ವಾತಾವರಣದಲ್ಲಿ ಇದ್ದರೂ ಸಹ ಇಷ್ಟೊಂದು ಪ್ರಮಾಣದಲ್ಲಿ ಹಾನಿಯಾಗಿದೆ. ಮಾಲಕರು ಸಾಕಷ್ಟು ಆತಂಕದಲ್ಲಿದ್ದಾರೆ. ನಮಗೆ ಸರ್ಕಾರ ಅಥವಾ ಸಂಬಂಧಪಟ್ಟ ಇಲಾಖೆ ಏನಾದರೂ ಸಹಾಯ ಮಾಡ್ತಾ ಬಂದು ನಾವು ಒಂದು ಕಡೆ ಮಾಲೀಕರು ಚಿಂತನೆ ಮಾಡಿದೆ, ಇನ್ನೊಂದು ಕಡೆ ಈ ರೀತಿಯಂಥ ಅಗ್ನಿ ಅವಘಡದಿಂದ ಅನೇಕ ಕುಟುಂಬಗಳು ಬೀದಿಗೆ ಬಂದಿವೆ. ಅಕ್ಷರಶಃ ನಾವು ನೋಡ್ತಿರುವ ದೃಶ್ಯಾವಳಿಯಲ್ಲಿ ಇಡೀ ಸಾಮಗ್ರಿಗಳು, ಬೆಲೆ ಬಾಳುವ ಸಾಮಗ್ರಿಗಳು ಸುಟ್ಟು ಕರಕಲಾಗ್ತಕ್ಕಂಥ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಖಂಡಿತವಾಗಲೂ ಇದಕ್ಕೆ ಸಂಬಂಧಪಟ್ಟಂಥ ಇಲಾಖಾಧಿಕಾರಿಗಳು ಸ್ಪಂದನೆ ಆಗಬೇಕು. ಇನ್ನೊಂದು ಕಡೆ ಇವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಕೆಲಸವನ್ನು ಜಿಲ್ಲಾಡಳಿತ ಮಾಡಬೇಕಾಗಿದೆ. ಆದ್ದರಿಂದ ಖಂಡಿತವಾಗಲೂ ಈ ರೀತಿಯಂಥ ಅವಘಡಗಳು ಸಂಭವಿಸುವ ಮುನ್ನ ಸಾಕಷ್ಟು ಎಚ್ಚರಿಕೆ ಇರಬೇಕನ್ನೋದು ಇದನ್ನು ಸ್ಪಷ್ಟವಾದ ನಿರ್ದೇಶನ. ನಾವು ನೋಡಬೇಕಾದ ಕಾರಣಗಳನ್ನು ಹುಡುಕ್ತಾ ಹೋದರೆ ಸಾಕಷ್ಟು ಸಮಸ್ಯೆಗಳಾಗ್ತದೆ. ಆದರೆ ಎಲ್ಲ ಒಂದು ಕಡೆ ಈ ರೀತಿಯಾದಂಥ ಆಕಸ್ಮಿಕ ಅಗ್ನಿ ಅವಘಡಗಳಾದಾಗ ಸಾಕಷ್ಟು ರೀತಿಯ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡ್ತಕ್ಕಂಥ ಕೆಲಸವನ್ನು ಸಾರ್ವಜನಿಕ ವಲಯದಲ್ಲಿ ಮಾಡಬೇಕಾಗ್ತದೆ. ಆದ್ದರಿಂದ ನಾವು ಇಡೀ ಈ ಮಹಾಲ್ಗಳು ಸುಟ್ಟು ಕರಕಲಾಗಿರೋದು, ಒಂದು ರೀತಿಯ ಇಡೀ ಮಹಾಲ್ ಇದೆ ದಗದಗನೆ ಹೊತ್ತಿರತಕ್ಕಂಥ ದೃಶ್ಯಗಳು, ಒಂದು ರೀತಿಯ ಭಯಾನಕ ದೃಶ್ಯಗಳನ್ನು ನಾವು ಈಗಾಗಲೇ ನೀವು ತೋರಿಸಿರ್ಬೋದು. ಯಾಕಂದರೆ ಈ ರೀತಿಯ ಘಟನೆಗಳಾದಾಗ ಸಾಕಷ್ಟು ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ನಾವು ವಹಿಸಬೇಕಾಗಿದೆ. ಅದರಿಂದ ಈ ಎಷ್ಟು ಪ್ರಮಾಣದಲ್ಲಿ ಅವಘಡ ಆಗಿದೆ, ಬೆಂಕಿ ಅವಘಡ ಆಗಿದೆ ಅನ್ನೋ ಬಗ್ಗೆ ಇನ್ನಷ್ಟು ಸಮೀಕ್ಷೆ ಆಗಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸುಜಲ್ ಜೊತೆ ಕಲ್ಮೇಶ್ ಮಂಡ್ಯ, ಸಾಲಾರ್ ನ್ಯೂಸ್ ಹುಬ್ಬಳ್ಳಿ. ಏನು ರಾತ್ರಿ 12:30 ಸುಮಾರು ಕಾಲ್ ಬಂತು ರೀ. ನಮ್ಮ ವಾಚ್ಮ್ಯಾನ್ ಮಾಡಿದ್ರಿ, ಬಿಲ್ಡಿಂಗ್ ವಾಚ್ಮ್ಯಾನ್, ಹಿಂಗೆ ಇಲ್ಲಿ ಬೆಂಕಿ ಹತ್ತೈತಿ ನಮ್ಮ ಅಂಗಡಿಗೆ ಅಂತೇಳಿ. ನಾವು ಬಂದು ನೋಡಿದ ಮೇಲೆ ಪೂರ ಬೆಂಕಿ ಹತ್ತೈತ್ರಿ. ಆಮೇಲೆ ಪೊಲೀಸವ್ರು, ಫೈರ್ ಬ್ರಿಗೇಡ್ಸ್ ಅವ್ರಿಗೆ ಕಾಲ್ ಮಾಡಿದ್ರಿ, ಅವರು ಬಂದಿದ್ರು. ಅವರು ಎಲ್ಲ ಪ್ರಯತ್ನ ಮಾಡಿದರು. ಬೆಳಗ್ಗೆ ಸುಮಾರು ಒಂದು 6 ಗಂಟೆ ಮಟ್ಟ ಟ್ರೈ ಮಾಡಿದ್ರಿ, ಬಟ್ ಏನೂ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಅಷ್ಟು ಭಯಂಕರ ಬೆಂಕಿ ಹತ್ತಿತ್ರಿ. ಅದ್ರಾಗ ನಮಗೆ ಟೋಟಲ್ ಪೂರ ಲಾಸ್ ಆತ್ರಿ. ಮಾಲ್ ಮೆಟ್ರಿಯಲ್ ಒಂದು ಏನಿಲ್ಲ ಅಂದ್ರೆ 1.5 CR ಮಟ್ಟ ಎಸ್ಟಿಮೇಟ್ ಐತ್ರಿ. ಆಮೇಲೆ ಸ್ವಲ್ಪ ಕ್ಯಾಶು ಇತ್ತು ರೀ, ಕ್ಯಾಶು ಎಲ್ಲ ಸುಟ್ಟೋಗೈತಿ. ಮಾಲ್ ಮೆಟ್ರಿಯಲ್ ಮಾತ್ರ ಏನು 1 ರೂಪಾಯಿನೂ ಏನು ಉಳಿದಿಲ್ಲ. ಆ ನಮೂನಿ ಪೂರ ಬರ್ನ್ ಆಗೈತಿ. ನೀವೇನು ಒತ್ತಾಯ ಮಾಡ್ತೀರಿ ನಿಮ್ಗೆ ಪರಿಹಾರ ಕೊಡಬೇಕು? ಅದೇ ನಾವು ಸ್ವಲ್ಪ ಅಪೀಲ್ ಮಾಡ್ತೀವಿ ರೀ ಗೌರ್ಮೆಂಟ್ಗೆ, ಸ್ವಲ್ಪ ನಮಗೆ ಏನು ಸಹಾಯ ಮಾಡಿರಿ ಅಂತೇಳಿ. ಯಾಕಂದರೆ ಟೋಟಲ್ ಲಾಸ್ ಆಗೈತೆ ರೀ.